ನಾಗರಾಜ್ ನಿಮ್ಗೆ ಜಮೀನು ಅದಾವೇನೋ ಅಂತ. ಅದಾವ್ರಿ, ನೀರಾವರಿ ಐತಿ. ಹಾಗಾದರೆ ವರಲಕ್ಷ್ಮಿ ಬೀಜ ತಯಾರು ಮಾಡು, ಅರ್ಧ ಎಕರೆ ಕನಿಷ್ಠ ಒಂದು 15,000 ರೂಪಾಯಿ ದುಡಿಬೋದು ನೀನು. ಅರ್ಧ ಎಕರೆ ಅಲ್ಲ, 1 ಎಕರೆ ಕಿಮ್ಮತ್ತೇ 3,000-4,000 ಇತ್ತು ನಮ್ಮಲ್ಲಿ, ಕಾರ್ಟ್ಗೆ ಇಲ್ಲ ಅವಾಗ. ಹಾಗಿದ್ದಾಗ ಖರ್ಚೆಷ್ಟು ಬರ್ತದೆ ಅಂತ ಕೇಳಿದೆ ನಾನು. 2,500-3,000 ರೂಪಾಯಿ ಖರ್ಚು ಬರ್ತದೆ. ನಾನು ಅದನ್ನು ಮಾಡ್ತೀನಿ ಅಂತ ಹೋದಾಗ ಭಾಳಷ್ಟು ಜನ ಏನಂದ್ರೆ, ಆ ಕೆಂಪು ಭೂಮಿಯಲ್ಲಿ ಹತ್ತಿ ಹೆಂಗೆ ಬರ್ತದೆ, ಬರೋದೇ ಇಲ್ಲ. ಅದು ಅಲ್ಲದೆ 3,000 ರೂಪಾಯಿ ಕೊಟ್ಟರೆ 1 ಎಕರೆ ನೀರಾವರಿ ಜಮೀನು ಸಿಗ್ತೈತಿ. ಅಂಥದ್ರಲ್ಲಿ ಅರ್ಧ ಎಕರೆ ಖರ್ಚು ಮಾಡ್ತೀನಿ ಅಂದರೆ ಏನು ಅಂತೇಳಿ ನಮ್ಮ ತಂದೆಯವರು ಎಲ್ಲ ಅನುಕೂಲ ಮಾಡಿಕೊಟ್ರು. ನೀವು ಮಾಡೋವಂಥ ಪ್ರೋತ್ಸಾಹ ಕೊಟ್ಟರು. ಮಾಡಿದೆ. 15,000 ಕನಿಷ್ಠ ಉಳಿತೈತೆ ಅಂತ ಹೇಳಿದ್ರಲ್ಲ, 25,000 ರೂಪಾಯಿ ಉಳಿತಾವೆ. ಭಾಳ ಆಗಿನ ಕಾಲದಲ್ಲಿ 73ನೇ ಇಸ್ವಿಯಾಗ ನಾನು ಇಡೀ ಗಂಗಾವತಿ ತಾಲೂಕಕ್ಕೆ ಹತ್ತಿ ಬೆಳೆಗಾರರ ವ್ಯಕ್ತಿಗಳಲ್ಲಿ ನಾನು ಬೀಜೋತ್ಪಾದನೆ ಮಾಡಿದಂಥ ಪ್ರಥಮ ವ್ಯಕ್ತಿ ಆಗ್ತೇನೆ. ಹಾಗಾಗಿ ಇನ್ನೊಂದು ವರ್ಷವೂ ಅದನ್ನೇ ಶುರು ಮಾಡಿದೆ.